ಇನ್ನು ಕೆಪಿಸಿಸಿ ಗಾದಿ ಕಾಂಗ್ರೆಸ್ ಕೂಡ ಕಾದು ನೋಡುವ ತಂತ್ರಕ್ಕೆ ಶರಣಾಗಿದೆ. ಯಾಕಂತಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಏನು ಬದಲಾವಣೆಗಳಾಗತ್ತೆ, ಅಲ್ಲಿ ಯಾರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗತ್ತೆ, ಸೊ ಅದರ ಮೇಲೆ ಈಗ ಕಾಂಗ್ರೆಸ್ ಕಣ್ಣಿಟ್ಟಿರುವಂಥದ್ದು. ಬಿಜೆಪಿ ನಡೆಯ ಮೇಲೇನೆ ಕಾಂಗ್ರೆಸ್ ಹೈಕಮಾಂಡ್ ಕಣ್ಣಿಟ್ಟಿದೆಯಂತೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಲಿ, ಅದಾದ ನಂತರ ಕಾಂಗ್ರೆಸ್ ನಿರ್ಧಾರಕ್ಕೆ ಬರೋ ಹಾಗೆ ಕಾಣಿಸ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆಯ ನಂತರವೇ ಕೆಪಿಸಿಸಿ ಅಧ್ಯಕ್ಷ ಆಯ್ಕೆ, ಜಾತಿ ಸಮೀಕರಣ ನೋಡಿಕೊಂಡು ಅಧ್ಯಕ್ಷರ ಆಯ್ಕೆ ಅಂತ ಈಗ ಸಿಗ್ತಾ ಇರುವಂತಹ ಮಾಹಿತಿ ಇದೆ. ರಾಜ್ಯ ಬಿಜೆಪಿ ಬದಲಾವಣೆಯ ಮೇಲೇನೆ ಕಾಂಗ್ರೆಸ್ ಹೈಕಮಾಂಡ್ ಕಣ್ಣಿಟ್ಟಿದೆ. ಬಿಜೆಪಿಯಲ್ಲಿ ಏನು ಬದಲಾವಣೆ ಆಗತ್ತೆ ನೋಡೋಣ, ಬಿಜೆಪಿಯ ನಡೆ ಏನು ನೋಡೋಣ, ಅದಾದ ನಂತರ ತೀರ್ಮಾನ ಅನ್ನುವ ಹಾಗೆ ಕಾಂಗ್ರೆಸ್ ಇದೆ. ಮಂಜು, ಈಗ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಆಗಬೇಕು. ಸೊ ಈಗ ಕಾಂಗ್ರೆಸ್ನಲ್ಲಿ ಏನು ಪ್ಲಾನ್ ನಡೀತಾ ಇದೆ? ವೀಣಾ, ಕಾಂಗ್ರೆಸ್ಸು ಪೂರ್ತಿಯಾಗಿ ಒಂದು ರೀತಿಯಲ್ಲಿ ಸೋಷಿಯಲ್ ಇಂಜಿನಿಯರಿಂಗ್ ಮಾಡೋದರಲ್ಲಿ ಎತ್ತಿದ ಕೈ ಅಂತ ಹೇಳ್ಬೋದು. ಅವ್ರು ಯಾವಾಗಲೂ ಕೂಡ ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾ ಇರುವಂಥದ್ದು ನಾವು ಹಲವು ಚುನಾವಣೆಗಳಲ್ಲಿ ನಾವು ನೋಡಿದ್ದೇವೆ. ಪ್ರಸ್ತುತ ಇರುವಂಥ KPCCಯ ಪೊಸಿಷನ್ಗಳಲ್ಲಿ ನಾವು ನೋಡಿದ್ದೇವೆ. ಎಲ್ಲವನ್ನು ಕೂಡ ಸೋಷಿಯಲ್ ಇಂಜಿನಿಯರಿಂಗ್ ಮಾಡೋದರಲ್ಲಿ ಅವ್ರು ಎತ್ತಿದ ಕೈ. ಆದರೆ BJP ಒಂದು ಪ್ರಮುಖ ಸಮುದಾಯವನ್ನು ಇಟ್ಕೊಂಡು ಅವರನ್ನು ಓಲೈಕೆ ಮಾಡಿಕೊಂಡು ಆ ಮೂಲಕ ರಾಜ್ಯಾಧ್ಯಕ್ಷರಾಗಬೇಕು ಅನ್ನುವಂಥದ್ದು, ಇದೇ ಸಮುದಾಯದವರು ಆಗಬೇಕು, ಇಲ್ಲ ಮತಗಳು ಹೋಗ್ತವೆ ಅನ್ನುವಂಥದ್ದು ಕೂಡ ನಾವು ನೋಡ್ಕೊಂಡು ಬಂದಿರುವಂಥದ್ದು. ಆದರೆ ಈ ಸಂದರ್ಭದಲ್ಲಿ ಯಾರನ್ನ ಅವರು ಆಯ್ಕೆ ಮಾಡ್ತಾರೆ BJPಯಿಂದ ಅನ್ನುವಂಥದ್ದು ಪ್ರಮುಖ ಪ್ರಶ್ನೆ ಕಾಂಗ್ರೆಸ್ ಮುಂದೆ ಇರುವಂಥದ್ದು. ಹಾಗಾಗಿ BJP ರಾಜ್ಯಾಧ್ಯಕ್ಷರು ಯಾರು ಆಗ್ತಾರೆ ಅಥವಾ ಯಾವ ಸಮುದಾಯ ಆಗ್ತದೆ, ಯಾರು ಅನ್ನೋದಕ್ಕಿಂತ ವ್ಯಕ್ತಿಗಿಂತ ಆ ವ್ಯಕ್ತಿ ಸಮುದಾಯ ಮತ್ತು ಜೊತೆಗೆ ಆತ ಎಷ್ಟು ಪವರ್ಫುಲ್ಲು ಅನ್ನುವಂಥದ್ದು, ಅದನ್ನು ನೋಡಿಕೊಂಡು ಮುಂದಿನ ಹಾದಿ ಹುಡುಕುವಂತಹ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು. ಯಾಕಂದರೆ ಅದಕ್ಕೆ ಆಪೋಸಿಟ್ ಆಗಿ ನೀವು ಸೋಷಿಯಲ್ ಇಂಜಿನಿಯರಿಂಗ್ ಮಾಡಬೇಕಾ ಅಥವಾ ಅದೇ ಸಮುದಾಯದವರನ್ನು ನಾವು ಮಾಡಬೇಕಾ ಅನ್ನುವಂಥದ್ದು. ಯಾಕಂದರೆ ಸಪೋಸ್ ಎಕ್ಸಾಂಪಲು BJPಯಲ್ಲಿ ಲಿಂಗಾಯತರ ಸಮುದಾಯವೇ ಕಂಟಿನ್ಯೂ ಆಯಿತು ಅಂತ ಅಂದರೆ ಇಲ್ಲೂ ಕೂಡ ಒಂದು ಲಿಂಗಾಯತ ಸಮುದಾಯಕ್ಕೆ ಪೊಸಿಷನ್ ಕೊಡಬೇಕಾಗುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ನಡೆದಿದೆ. ಯಾಕೆ ಅಂದರೆ ಆ ಸಮುದಾಯದಲ್ಲಿ ಪ್ರಮುಖ ಪ್ರಬಲ ಸಮುದಾಯ ಮತ್ತು ಜನಸಂಖ್ಯೆಯಲ್ಲಿ ಹೆಚ್ಚಿರುವಂಥ ಸಮುದಾಯ ಅನ್ನುವಂಥ ಹಿನ್ನೆಲೆಯಲ್ಲಿ BJP ಒಂದು ರೀತಿಯಲ್ಲಿ ಲಿಂಗಾಯತರನ್ನು ಪರಿಗಣಿಸಿದೆ, ನಮ್ಮದೇ ವೋಟ್ ಬ್ಯಾಂಕು ಅನ್ನುವಂಥದ್ದು ಮಾಡ್ತಾ ಇದೆ. ಸೊ ಆ ವೋಟ್ ಬ್ಯಾಂಕನ್ನು ಕಾಂಗ್ರೆಸ್ ಪಕ್ಷವೂ ಕೂಡ ಸೆಳ್ಕೋಬೇಕಾದ್ರೆ ಅಂಥದ್ದೇ ವ್ಯಕ್ತಿ, ಅಂಥದ್ದೇ ಪವರ್ಫುಲ್ ವ್ಯಕ್ತಿ ಕಾಂಗ್ರೆಸ್ನಲ್ಲೂ ಕೂಡ ಬರಬೇಕಾಗತ್ತೆ. ಸೊ ಆ ಲೆಕ್ಕಾಚಾರವನ್ನು ತಾಳೆ ಆಗ್ತಾ ಇರುವಂಥದ್ದು ಒಂದು. ಎರಡನೇದು, ಅವರನ್ನು ತಂದರೂ ಕೂಡ ಆ ಸೋಷಿಯಲ್ ಇಂಜಿನಿಯರಿಂಗ್ ಬ್ಯಾಲೆನ್ಸ್ ಆಗುತ್ತಾ ಅನ್ನುವಂಥದ್ದು, ಬೇರೆ ಸಮುದಾಯಗಳನ್ನು ಕೂಡ ಕರ್ಕೊಂಡು ಅವ್ರನ್ನ ಎಲ್ಲಿ ಪ್ಲೇಸ್ಮೆಂಟ್ ಮಾಡಬೇಕು ಅನ್ನುವಂಥ ಚರ್ಚೆಯೂ ಕೂಡ ಆಗಿರುವಂಥದ್ದು. ವೀಣಾ, ಎಸ್, ಥ್ಯಾಂಕ್ ಯು ಮಂಜು ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.